ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಪೆಪ್ಸಿಗಾರ್ಡ್ ಪಿ ಸಿರಪ್ ಬಗ್ಗೆ. ಇಲ್ಲ ಇದಕ್ಕೆ ಪೆಪ್ಸಿಗಾರ್ಡ್ ಪಿ ಸಸ್ಪೆನ್ಷನ್ ಅಂತಾನೆ ಕರೀತಾರ್ರಿ. ಪೆಪ್ಸಿಗಾರ್ಡ್ ಪಿ ಸಿರಪ್ ಅಂದ್ರೆ ಏನು, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ಸಮಸ್ಯೆ ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಬರ್ದು ಕೊಟ್ಟಿರ್ತಾರ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬೇಕು, ಇದನ್ನ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪೆಪ್ಸಿಗಾರ್ಡ್ ಪಿ ಸಿರಪ್ ನೋಡ್ರಿ, ಇದು ಒಂದು ಅಲೋಪತಿಕ್ ಸಿರಪ್. ಮತ್ತೆ ಇದನ್ನ ಪ್ರಮುಖತಃ ಎಲ್ಲಿ ಉಪಯೋಗ ಮಾಡ್ಲಾಗ್ತಿಲ್ಲ, ನಿಮ್ ಡಾಕ್ಟರ್ ಬರೆದು ಕೊಡ್ತಾರಪ್ಪ ಅಂದ್ರ ನಿಮ್ಗ ಅಸಿಡಿಟಿ ಸಮಸ್ಯೆ ಆಗೈತೆ ಅಂದ್ರ, ಹೊಟ್ಟೆ ಬಹಳ ಜಾಸ್ತಿ ಅಸಿಡಿಟಿ ಆಗಾಕ ಕುಂತೈತೆ ಅಂದ್ರ, ಇಲ್ಲ ನಿಮ್ಗ ವಾಂತಿ ಬಂದಂಗ ಆಗಾಕ ಕುಂತೈತೆ ಅಂದ್ರ, ವಾಂತಿ ಮಾಡ್ಕೊಂಡ ಹೊಂತೀರಂದ್ರ, ಎದ್ಯಾಗ ಬಹಳ ಜಾಸ್ತಿ ಉರಿತೈತೆ ಅಂದ್ರ, ಹೊಟ್ಟಿನ ಮ್ಯಾಲಿನ ಭಾಗ ನೋವ್ತೈತೆ ಅಂದ್ರ, ಹೊಟ್ಟೆಗೆ ಲೈಟ್ ಆಗ ನೋವು ಇರ್ತೈತಿ, ಹೊಟ್ಟೆಗೆ ಇರಿಟೇಷನ್ ಆಗ್ತೈತೆ ಅಂದ್ರ, ಇಲ್ಲ ನಿಮ್ ಅನ್ನನಾಳದಾಗ ಹುಣ್ಣಾಗ್ಯಾವ ಅಂದ್ರ, ಇವೆಲ್ಲ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರೆ. ಸೊ ಬನ್ನಿ ತಿಳಿಸ್ಕೊಡ್ತೀನಿ ಈ ಸಿರಪ್ ಒಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ. ಸೊ ನೋಡ್ರಿ, ಈ ಸಿರಪ್ ಪ್ರತಿ 5 ml ಸಿರಪ್ ಏನಿರ್ತೈತಿ ನೋಡ್ರಿ, ಅದ್ರೊಳಗ ಡಾಂಪಿರಿಡೋನ್ 5 mg ಪ್ರಮಾಣದಾಗ ಇರ್ತೈತ್ರಿ. ಡಾಂಪಿರಿಡೋನ್ ಒಂದು ಆಂಟಿ ಎಮಿಟಿಕ್ ಕ್ಲಾಸ್ ಆಫ್ ಡ್ರಗ್ಸ್ ಬಿಲಾಂಗ್ ಆಗುತ್ತೆ. ಅಂದ್ರ ಇದು ವಾಂತಿ ಸ್ಟಾಪ್ ಮಾಡ್ಲಿಕ್ಕೆ ಔಷಧಿ ರೀ. ಮತ್ತ ಇದ್ರೊಳಗ 5 ml ಸಿರಪ್ ಒಳಗ ಸುಕ್ರಾಲ್ಫೇಟ್ 500 mg ಪ್ರಮಾಣದಾಗ ಇರ್ತೈತಿ. ಸುಕ್ರಾಲ್ಫೇಟ್ ಯಾವ ಕ್ಲಾಸ್ ಆಫ್ ಡ್ರಗ್ಸ್ ಬಿಲಾಂಗ್ ಆಗುತ್ತಂದ್ರ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರೊಟೆಕ್ಟೆಡ್, ಇಲ್ಲ ಇದಕ್ಕೆ ಆಂಟಿ ಅಲ್ಸರ್ ಡ್ರಗ್ ಅಂತಾರ. ನಿಮ್ ಅನ್ನನಾಳದಾಗ ಹುಣ್ಣಾಗಿರ್ತಾವ ನೋಡ್ರಿ, ಆ ಹುಣ್ಣನ್ನು ತುಂಬಲಿಕ್ಕೆ ಇದು ಕೆಲಸ ಮಾಡ್ತೈತ್ರಿ. ಮತ್ತ ಅದ್ರ ಜೊತೆಗೆ ಇದ್ರಾಗ ಪ್ಯೂರಿಫೈಡ್ ವಾಟರ್ ಅವಶ್ಯಕತೆ ಪ್ರಕಾರ ಹಾಕಿರ್ತಾರ್ರಿ. ಇದ್ರ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರ SAF ಫಾರ್ಮಾಯಿನ್ ಲಿಮಿಟೆಡ್. ಮತ್ತ ಇದನ್ನ 30 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಾಗ್ತೈತ್ರಿ. ಈಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದ್ರೆ ಡೋಸೇಜ್ ಬಗ್ಗೆ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದಾಗ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾರು ವಯಸ್ಸು 18ಕ್ಕಿಂತ ಮೇಲಿದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ಈ ಸಿರಪ್ ಕುಡಿಯೋದಕ್ಕಿಂತ ಮುಂಚೆ ಇದನ್ನ ಚಂದಾಗ ನೀವು ಶೇಕ್ ಮಾಡ್ಬೇಕಾಗ್ತೈತ್ರಿ. ಬಾಟ್ಲಿ ಹಿಡ್ಕೊಂಡು ಚಂದಾಗ ಅಳಗಡಿಸ್ಬೇಕಾಗ್ತೈತಿ ಯೂಸ್ ಮಾಡೋದಕ್ಕಿಂತ ಮುಂಚೆ. ನೋಡ್ರಿ, ಯಾವ ಪ್ರಮಾಣದಾಗ ಇದನ್ನ ಡಾಕ್ಟರ್ ನಿಮ್ಗೆ ಕೊಡ್ತಾರ ಅಂದ್ರ ಅದು ಡಿಪೆಂಡ್ ಆಗುತ್ತಾ ನಿಮ್ ಕಂಡೀಷನ್ ಮೇಲೆ. ಸೊ ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ಸ್ ಡಾಕ್ಟರ್ ಇದನ್ನ ನಿಮ್ಗೆ 10 ml ದಿನಕ್ಕೆ 1 ಹೊತ್ತು ತಗೊಳಕ್ ಹೇಳಿರ್ತಾರ. ಅಂದ್ರ ಬೆಳಿಗ್ಗೆ ನಾಷ್ಟಾ ಮಾಡೋದಕ್ಕಿಂತ ಮುಂಚೆ ಈ ಸಿರಪ್ ನೋಡ್ರಿ ಯಾವಾಗ್ಲೂ ನೀವು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಏನ್ರ ಊಟ ಸೇವನೆ ಮಾಡಂತಾರಂದ್ರ ಅದಕ್ಕಿಂತ ಅರ್ಧ ಗಂಟೆಲಿಂತ 1 ಗಂಟೆ ಮೊದ್ಲನ ತಗೋಬೇಕಾಗ್ತಾ ಇರ್ತದ್ರಿ ಈ ಸಿರಪ್. ಕೆಲವೊಂದಿಷ್ಟು ಕಂಡೀಷನ್ 10 ml ದಿನಕ್ಕೆ 1 ಹೊತ್ತು ತಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ 15 ml ದಿನಕ್ಕೆ 1 ಹೊತ್ತು ತಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕೇಸಸ್ನಾಗ 10 ml ಬೆಳಿಗ್ಗೆ 10 ml ರಾತ್ರಿ ತಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ಸ್ 15 ml ಬೆಳಿಗ್ಗೆ 15 ml ರಾತ್ರಿ ತಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ 10 ml ಬೆಳಿಗ್ಗೆ 10 ml ಮಧ್ಯಾಹ್ನ 10 ml ರಾತ್ರಿ ಹಾಳ ಹೊಟ್ಟೆಲಿ ತಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ 15 ml ಬೆಳಿಗ್ಗೆ 15 ml ಮಧ್ಯಾಹ್ನ 15 ml ರಾತ್ರಿ ಹಾಳ ಹೊಟ್ಟೆಲಿ ತಗೊಳಕ್ ಹೇಳಿರ್ತಾರ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ಪ್ರಕಾರ ನಿಮ್ಗೆ ತಗೊಳಕ್ ಹೇಳಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋಗಿರ್ತಿರಲ್ಲ, ಡಾಕ್ಟರ್ ನಿಮ್ದು ಹಿಸ್ಟ್ರಿ ತಗೊಂತಾರ, ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ನಿಮ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೋಡ್ತಾರ, ನಿಮ್ ಬಾಡಿ ಕಂಡೀಷನ್ ನೋಡ್ತಾರ, ಮತ್ತೆ ಮೇನು ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಅವ್ರು ಇದನ್ನ ಬರೆದು ಕೊಡೋ ಅಂತಾರ್ರಿ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಎಲ್ಲಿ ಮಟ್ಟ ತಗೊಳಕ್ ಹೇಳ ಅಂತಾರ ಅಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು. ಯಾಕಂದ್ರೆ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಬೇರೆ ಸಿರಪ್ಸ್ ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ, ಕ್ಯಾಪ್ಸೂಲ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಅವ್ರು ಎಷ್ಟು ದಿನ ತಗೊಳಕ್ ಹೇಳ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಸಿರಪ್ ತಗೊಂಡ್ರೆ ಏನೇನೋ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಸೈಡ್ ಎಫೆಕ್ಟ್ ಏನಿದೆ ಪ್ರತಿಯೊಬ್ಬರಿಗೆ ಆಗಂಗಿಲ್ರಿ. ತಗೊಂಡವ್ರಿಗೆ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗ್ಬೋದು, ನಿಮ್ ಬಾಯಿ ಬಹಳ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ, ನಿಮ್ಗೆ ಬೇದಿ ಹತ್ಬೋದು, ನಿಮ್ಗೆ ಮಲಬದ್ಧತೆ ಸಮಸ್ಯೆ ಆಗ್ಬೋದು, ಸಂಡಾಸ್ ಕ್ಲಿಯರ್ ಆಗ್ಲಾರ್ದಂಗೆ ಇರೋದು, ಇಲ್ಲ ನಿಮ್ಮ ಬಹಳ ನಿದ್ದೆ ಬಂದಂಗ ಸುಸ್ತಾದಂಗ ಆಗ್ಬೋದು, ಇಲ್ಲ ತಲೆ ಚಕ್ರ ಬರ್ಬೋದು, ಇಲ್ಲ ತಲೆ ವಿಪರೀತ ನೋವು ಆಗ್ಬೋದ್ರಿ. ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತವೆ. ಈಗ ಇದ್ರ ಕಾಂಟ್ರಾ ಇಂಡಿಕೇಶನ್, ಯಾರು ಇದನ್ನ ತಗೊಳಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗ ಕಂಟೆಂಟ್ ಏನಿದೆ, ಡಾಂಪಿರಿಡಾನ್ ಸುಕ್ರಾಲ್ಫೇಟ್ ಅಂತ ಇದೆ. ಅದನ್ನ ನಿಮ್ಗೆ ಮೊದ್ಲೇ ತಿಳಿಸೀನಿ. ಇದು ನಿಮ್ಗೆ ಮೊದ್ಲೇ ಯಾವಾಗ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಮತ್ತ ಮಕ್ಕಳು, ಸಣ್ಣ ಮಕ್ಕಳು, ಯಾರು ವಯಸ್ಸು 18ಕ್ಕಿಂತ ತಳಗಿದೆ ನೋಡ್ರಿ, ಅವ್ರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಇಲ್ಲ ನಿಮ್ ತೂಕ 35 kg ಕಡಿಮೆ ಐತಂದ್ರ ನೀವು ಇದ್ರ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮತ್ತೆ ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ನೋಡ್ರಿ, ನೀವು ಡಾಕ್ಟರ್ ಸಲಹೆ ಇರ್ಲಾರ್ದ ಇದನ್ನ ಒಟ್ಟ ಯೂಸ್ ಮಾಡಕ್ ಹೋಗ್ಬಿಡ್ರಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ ಇದು ನಿಮ್ಗೆ 194 ರೂಪಾಯಿ, 194 ರುಪೀಸ್ನಾಗ 100 ml ಒಂದು ಬಾಟಲ್ ಸಿಗ್ತೈತ್ರಿ ಪೆಪ್ಸಿಗಾರ್ಡ್ ಪಿ ಸಿರಪ್. ಈ ಸಿರಪ್ ನೋಡ್ರಿ ನಿಮ್ಗೆ 200 ml ಪ್ಯಾಕ್ನಾಗನೇ ಅವೈಲೇಬಲ್ ಐತ್ರಿ. ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ
ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ್ ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ ಗೋಸ್ಕರ ಮಾಡಿದೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.